ನಾವು ಆ, ಇವತ್ತು ನಾವು ತಿಳ್ಕೊಂತಿರುವಂತ ಒಂದು ಟಾಪಿಕ್ ಬಂದ್ಬಿಟ್ಟು ಫೋನ್ ನಂಬರ್ ನ್ಯೂಮರಾಲಜಿ. ಓಕೆ. ಈ ಫೋನ್ ನಂಬರ್ ನ್ಯೂಮರಾಲಜಿನ ಯಾಕೆ ತಿಳ್ಕೊಬೇಕಂದ್ರೆ ಪ್ರಾಬ್ಲಮ್ಸ್ಗಳು ಕೆಲವೊಮ್ಮೆ ನಮ್ಮ ನಂಬರ್ಸ್ ವೈಬ್ರೇಷನ್ ಮುಖಾಂತರನು ನಮಗೆ ಜೀವನದಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಫೋನ್ ನಂಬರ್ ನ್ಯೂಮರಾಲಜಿನೂ ಕೂಡ ತಿಳ್ಕೊಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನ್ಯೂಮರಾಲಜಿ ಯಾವ ರೀತಿ ತಿಳ್ಕೊಂತಿರೋ ಅದೇ ರೀತಿ ಇದನ್ನು ಕೂಡ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ತಿಳ್ಕೊಳ್ಳೋದ್ರಿಂದ ನಮಗೆ ಮೊಬೈಲ್ ನಂಬರ್ನ ಪರ್ಚೇಸ್ ಮಾಡಬೇಕಾದ್ರೆ ಟೋಟಲ್ ನಂಬರ್ ನಮ್ದು ಯಾವ್ದಿರಬೇಕು ಮೊಬೈಲ್ದು, ಹಾಗೆ ಮೊಬೈಲ್ ನಂಬರ್ ಅಲ್ಲಿ ಯಾವ ನಂಬರ್ ರಿಪೀಟ್ ಆಗಿರಬೇಕು, ಯಾವ ನಂಬರ್ ರಿಪೀಟ್ ಆಗಿರಬಾರ್ದು, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗೆ ನೀವು ಈ ಕೋರ್ಸ್ ಕಲಿಯೋದ್ರಿಂದ ಬೇರೆಯವರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಕ್ಲೈಂಟ್ಸ್ ಆಗಿರ್ಬೋದು, ಅವರ ಒಂದು ಮೊಬೈಲ್ ನಂಬರ್ ನೋಡ್ತಾ ಇದ್ದಾಗನೇ ಅವರಿಗೆ ಯಾವ ಪ್ರಾಬ್ಲಮ್ ಬರ್ಬೋದು ಅನ್ನೋದನ್ನ ಕೂಡ ನೀವು ಗೆಸ್ನ ಮಾಡ್ಬೋದು. ಹಾಗೆ ನಿಮ್ಮ ಮೊಬೈಲ್ ನಂಬರಲ್ಲಿ ಏನೇನು ಪ್ರಾಬ್ಲಮ್ ಇದೆ, ನಿಮ್ಮ ಮೊಬೈಲ್ ನಂಬರ್ ನಿಮಗೆ ಲಕ್ಕಿ ಇದೆನಾ ಇಲ್ವಾ, ಇದನ್ನೆಲ್ಲ ಇವತ್ತು ನೀವು ತಿಳ್ಕೊಂತ ಹೋಗ್ಬೋದು. ಇಲ್ಲಿ ಮೊಬೈಲ್ ನಂಬರ್ ನ್ಯೂಮರಾಲಜಿ ಕಲಿಯೋಕ್ಕಿಂತ ಮುಂಚೆ ಬೇಸಿಕ್ ಆಗಿ ಕೆಲವೊಂದನ್ನ ನಾವು ತಿಳ್ಕೊಬೇಕಾಗುತ್ತೆ. ಅದೇನಪ್ಪ ಅಂದ್ರೆ ನಮ್ಮ ಮೂಲಾಂಕ ಹಾಗೆ ಭಾಗ್ಯಾಂಕ ಯಾವ ತರ ಕಂಡುಹಿಡಿಯೋದು, ಇದು ಫಸ್ಟ್ ತಿಳ್ಕೊಬೇಕು. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ನಮ್ಮ ಮೂಲಾಂಕಕ್ಕೆ ಮತ್ತು ಭಾಗ್ಯಾಂಕಕ್ಕೆ ಯಾವ್ಯಾವ ನಂಬರ್ ಫ್ರೆಂಡ್ಲಿ ಇದೆ, ಯಾವ್ಯಾವ ನಂಬರ್ ಫ್ರೆಂಡ್ಲಿ ಇಲ್ಲ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು. ಸೆಕೆಂಡ್ ಆಗಿ ಅದಾದ್ಮೇಲೆನೆ ನಮಗೆ ಮುಂದ್ಗಡೆ ಚಾಪ್ಟರ್ಸ್ಗಳು ತುಂಬಾ ಈಸಿ ಆಗುತ್ತೆ. ಓಕೆ. ಸುಮ್ಮನೆ ಹಾಗೆ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಯಾರ್ದಾದ್ರೂ ಮೊಬೈಲಲ್ಲಿ 7 ರಿಪೀಟ್ ಇದ್ರೆ ಏನಾಗುತ್ತೆ? ಕೇತುವಿನ ಪ್ರಭಾವ. ನಂಬರ್ 7 ಅಂದ್ರೆ ಕೇತು. ನಂಬರ್ 1 to 9 ಯಾವ್ಯಾವ ಇರುತ್ತೆ, ಯಾವ್ಯಾವ ಗ್ರಹ ಇರುತ್ತೆ, ಹೆಂಗೆ, ಅದನ್ನೆಲ್ಲ ತಿಳ್ಕೊಂತ ಹೋಗೋಣ. ಬಟ್ ಹಂಗೆ ನಾನು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. 7 ಇದ್ರೆ ಏನಾಗುತ್ತೆ, ಅವರು ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ಬೋದು. ಅವ್ರಿಗೆ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ, ಅವ್ರ ಮನಸ್ಸಲ್ಲೇ ಏನೋ ಒಂದು ಕೊರಗು, ಡಿಸ್ಟರ್ಬ್, ಈ ರೀತಿ 7 ರಿಪೀಟ್ ಇದ್ರೆ, 9 ರಿಪೀಟ್ ಇದ್ರೆ, 1 ರಿಪೀಟ್ ಇದ್ರೆ, ಟೋಟಲ್ ನಂಬರ್ ಏನಿದ್ರೆ, ಕಾಂಬಿನೇಷನ್ ಏನಿದ್ರೆ ಎಫೆಕ್ಟ್ ಬೀಳುತ್ತೆ. ಈ ರೀತಿ ಒಂದೊಂದ ನಾವು ಕಲ್ಕೊಂತ ಹೋಗ್ತೀವಿ. ಬೇಸಿಕ್ ಆಗಿ ಈಗ ನಾವು ನೋಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ನಂಬರ್ 1 to 9 ಯಾವ್ಯಾವ ನಂಬರ್ ಯಾವ್ದ್ಯಾವ್ದು ಗ್ರಹಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕಾಗುತ್ತೆ. ನಂಬರ್ 1 ಅಂದ್ರೆ ಅದು ಸೂರ್ಯ ಗ್ರಹ. ನಂಬರ್ 2 ಅಂದ್ರೆ ಮೂನ್, ಚಂದ್ರ. ನಂಬರ್ 3 ಅಂದ್ರೆ ಗುರು. ನಂಬರ್ 4 ರಾಹು ಗ್ರಹ. ನಂಬರ್ 5 ಬುಧ ಗ್ರಹ. ನಂಬರ್ 6 ಶುಕ್ರ ಗ್ರಹ. ನಂಬರ್ 7 ಕೇತು ಗ್ರಹ. ನಂಬರ್ 8 ಶನಿ ಗ್ರಹ. ನಂಬರ್ 9 ಮಂಗಳ ಗ್ರಹ. ಒಂದೊಂದು ಸಂಖ್ಯೆಗೂ ಕೂಡ ಒಂದೊಂದು ಗ್ರಹದ ನಿಮಗೆ ಶಕ್ತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಆ ಒಂದು ಗ್ರಹದ ವೈಬ್ರೇಷನ್ ಇರುತ್ತೆ. ಓಕೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ನೆನ್ಪಿಡ್ಕೊಂಡ್ಬಿಡಬೇಕು. ಓಕೆ.
ಈಗ ನಾವು ಫಸ್ಟ್ ಮೇನ್ ಇಂಪಾರ್ಟೆಂಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಡೇಟ್ ಆಫ್ ಬರ್ತ್ ನಲ್ಲಿರುವಂತಹ ಮೂಲಾಂಕ ಮತ್ತು ಭಾಗ್ಯಾಂಕನ ಫೈಂಡ್ ಔಟ್ ಮಾಡ್ಕೋಬೇಕು. ಇದು ತಿಳ್ಕೊಂಡಾದ್ಮೇಲೆ ನಮ್ಮ ಮೂಲಾಂಕ ಮತ್ತು ಭಾಗ್ಯಾಂಕಕ್ಕೆ ಯಾವ್ಯಾವ ನಂಬರ್ಸ್ಗಳು ಫ್ರೆಂಡ್ಲಿ ಇದೆ ಮತ್ತೆ ನಾನ್ ಫ್ರೆಂಡ್ಲಿ ಇದೆ ಅನ್ನೋದನ್ನ ತಿಳ್ಕೊಬೇಕು. ಅದಾದ್ಮೇಲೆ ಫೋನ್ ನಂಬರ್ನ ನ್ಯೂಮರಾಲಜಿನ ಕಲಿಯೋದಕ್ಕೆ ಮುಂದಾಗಬೇಕು. ಓಕೆ, ಫಸ್ಟ್ ಮೂಲಾಂಕನ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನ ನೋಡೋಣ. ಮೂಲಾಂಕಕ್ಕೆ ನಾವು ಡ್ರೈವರ್ ನಂಬರ್ ಅಂತಾನು ಹೇಳ್ತೀವಿ, ಹಾಗೆ ಭಾಗ್ಯಾಂಕಕ್ಕೆ ಕಂಡಕ್ಟರ್ ನಂಬರ್ ಅಂತಾನು ಕೂಡ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇಲ್ಲಿದೆ. ಒಂದು ಎಕ್ಸಾಂಪಲ್ 12/6/1999, 12ನೇ ತಾರೀಕು 6ನೇ ತಿಂಗಳು 1999ಕ್ಕೆ ಒಬ್ಬ ವ್ಯಕ್ತಿ ಹುಟ್ಟಿದಾನ ಅಂದ್ರೆ ಇಲ್ಲಿ ಹುಟ್ಟಿದ ದಿನಾಂಕ ಏನಿದೆ 12ನೇ ತಾರೀಕು ಅಂತ ಇದೆ. ಓಕೆ, 12ನೇ ತಾರೀಕು ಇದು ಹುಟ್ಟಿರುವಂತಹ ದಿನಾಂಕ. ಹುಟ್ಟಿದ ದಿನಾಂಕವನ್ನ ಟೋಟಲ್ ಮಾಡಿದ್ರೆ ಬರುವಂತಹ ನಂಬರೇ ನಮ್ಮ ಮೂಲಾಂಕ ಅಥವಾ ನಮ್ಮ ಡ್ರೈವರ್ ನಂಬರ್ ಆಗಿರುತ್ತೆ. ಈಗ 12ನೇ ತಾರೀಕು ಅಂದ್ರೆ 1+2 = 3. 12ನೇ ತಾರೀಕು ಹುಟ್ಟಿರುವಂತಹ ಮೂಲಾಂಕ 3 ಆಗಿರುತ್ತೆ. ಓಕೆ, ಸಪೋಸ್ ಯಾರಾದ್ರೂ ಇಲ್ಲೇ 30ನೇ ತಾರೀಕು ಹುಟ್ಟಿರುವಂತರು ಅಂತ ಅನ್ಕೊಳ್ಳೋಣ. ಈಗ ಇವ್ರದ್ದು ಮೂಲಾಂಕ ಏನಾಗುತ್ತೆ? 30ನೇ ತಾರೀಕು ಹುಟ್ಟಿದ್ರ 3 + 0 ಮತ್ತೆ 3ನೇ ಬರುತ್ತಲ್ವ, ಮೂಲಾಂಕ ಕೂಡ 3 ಆಗುತ್ತೆ. ಹಾಗೆ ಸಪೋಸ್ ಡೈರೆಕ್ಟ್ ಆಗಿ 5ನೇ ತಾರೀಕು ಹುಟ್ಟಿದ್ರಪ್ಪ, ಆವಾಗ ಟೋಟಲ್ ಮಾಡೋದಕ್ಕೆ ಇಲ್ಲಿ ಏನೂ ಇಲ್ಲ. ಸೊ ಹಾಗಾಗಿ ಅವರ ಮೂಲಾಂಕ 5 ಆಗಿರುತ್ತೆ. 1ನೇ ತಾರೀಕು ಹುಟ್ಟಿದವ್ರ ಮೂಲಾಂಕ 1 ಆಗಿರುತ್ತೆ. ಅದೇ 11ನೇ ತಾರೀಕು ಹುಟ್ಟಿದವ್ರದ್ದು ಮೂಲಾಂಕ ಏನಾಗಿರುತ್ತೆ? 11 ಅಂದ್ರೆ 1 + 1 = 2. ಇವ್ರದ್ದು ಮೂಲಾಂಕ ಬಂದ್ಬಿಟ್ಟು 2 ಆಗಿರುತ್ತೆ. ಓಕೆ, ಈ ರೀತಿ ನಮ್ಮ ಮೂಲಾಂಕವನ್ನ ಫೈಂಡ್ ಔಟ್ ಮಾಡೋದು. ಇನ್ನೊಂದು ನಮ್ಮ ಭಾಗ್ಯಾಂಕ. ಭಾಗ್ಯಾಂಕ ಅಂದ್ರೆ ಏನು? ನಮ್ಮ ಡೇಟ್ ಆಫ್ ಬರ್ತ್ ನ ಪೂರ್ತಿಯಾಗಿ ಕೂಡಿದಾಗ ಒಂದೆರಡು ನಂಬರ್ ಬರುತ್ತೆ. ಆ 2 ನಂಬರ್ನ ಮತ್ತೆ ಸಿಂಗಲ್ ಡಿಜಿಟ್ಗೆ ಕೂಡಿದಾಗ ಒಂದು ನಂಬರ್ ನಮಗೆ ಸಿಗುತ್ತೆ. ಅದೇ ನಮ್ಮ ಭಾಗ್ಯಾಂಕ. ಈಗ ಡೇಟ್ ಆಫ್ ಬರ್ತ್ ಸಪೋಸ್ ಇಲ್ಲಿ 12/6/1999. ನೀವೇನ್ ಮಾಡಬೇಕು? ಎಲ್ಲದ್ರ ಮಧ್ಯೆನೂ ಒಂದು ಪ್ಲಸ್ ಹಾಕಂತ ಹೋಗ್ಬೇಕು, ಎಲ್ಲ ನಂಬರ್ಸ್ ಮಧ್ಯೆ. ಈಗ 12 ಅಂದ್ರೆ 1 + 2, 6 ಅಂದ್ರೆ +6 +1 +9 +9 +9. ಈ ರೀತಿ ಪ್ರತಿಯೊಂದು ನಂಬರ್ನ ಮಧ್ಯೆ ಪ್ಲಸ್ ಹಾಕುಂತ ಹೋದಾಗ ನಮಗೊಂದು ನಂಬರ್ ಸಿಗುತ್ತೆ. ಓಕೆ, ಆ ನಂಬರ್ನ ಮತ್ತೆ ಕೂಡಬೇಕು. ಕೂಡಿದಾಗ ಬರುವಂತಹ ಒಂದು ನಂಬರ್ ನಮ್ಮ ಭಾಗ್ಯಾಂಕ ಆಗಿರುತ್ತೆ. ಓಕೆ, ನಮ್ಮ ಮೂಲಾಂಕ ಮತ್ತು ಭಾಗ್ಯಾಂಕನ ಯಾಕೆ ಮೊದಲು ತಿಳ್ಕೋಬೇಕು ಅಂತ ಅಂದ್ರೆ, ಈ ಮೂಲಾಂಕ ಮತ್ತು ಭಾಗ್ಯಾಂಕದಿಂದನೇ ನಮ್ಮ ಲಕ್ಕಿ ನಂಬರ್ ಆಗಿರ್ಬೋದು, ಅನ್ಲಕ್ಕಿ ನಂಬರ್ಸ್, ಇದನ್ನೆಲ್ಲ ತಿಳ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಮೊಬೈಲ್ ನಂಬರ್ನ ಟೋಟಲ್ ಮಾಡಿದಾಗ
ಯಾವ್ಯಾವ ನಂಬರ್ನ ನೀವು ತಗೋಬಾರ್ದು, ಯಾವ ನಂಬರ್ ತಗೊಂಡ್ರೆ ಅದೃಷ್ಟ ಸಿಗುತ್ತೆ, ಇದೆಲ್ಲ ಕೂಡ ನಿಮ್ಮ ಮೂಲಾಂಕ ಭಾಗ್ಯಾಂಕ ಗೊತ್ತಿದ್ರೆ ಮಾತ್ರ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಇದೆಲ್ಲ ಕಲಿಯೋದಕ್ಕೆ ಸಿಗುತ್ತೆ. ಓಕೆ, ಎಲ್ಲರೂ ಅವರವರ ಮೂಲಾಂಕ ಭಾಗ್ಯಾಂಕನ ಫಸ್ಟ್ ಕಂಡುಹಿಡ್ಕೋಬೇಕು, ಒಳ್ಳೆ ಮೊಬೈಲ್ ನಂಬರ್ನ ಯೂಸ್ ಮಾಡ್ಬೇಕಾದ್ರೆ. ಆಯ್ತಾ? ನೆಕ್ಸ್ಟ್ ಮೂಲಾಂಕ ಭಾಗ್ಯಾಂಕ ಕಂಡುಹಿಡಿದಾದ್ಮೇಲೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಯಾವ ನಂಬರ್ ಮಿಸ್ಸಿಂಗ್ ಇದೆ ಅನ್ನೋದನ್ನ ತಿಳ್ಕೋಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಫಾರ್ ಎಕ್ಸಾಂಪಲ್, ಇದು ನೋಡಿ ಇಲ್ಲಿ ಮಿಸ್ಸಿಂಗ್ ನಂಬರ್ ತಿಳ್ಕೊಳಕ್ಕೆ ಮುಂಚೆ ನಿಮಗೂ ಕೂಡ ಇದು ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಬೇಸಿಕ್ ಇಂದಾನೆ ಹೋಗೋಣ. ಫಸ್ಟ್ ನೀವು ನಿಮ್ಮ ಮೂಲಾಂಕ ಭಾಗ್ಯಾಂಕವನ್ನ ತಿಳ್ಕೊಂಡ್ರಿ. ಮೂಲಾಂಕ ಅಂದ್ರೆ ಹುಟ್ಟಿದ ದಿನಾಂಕ ಅಷ್ಟೇ ಟೋಟಲ್ ಮಾಡಬೇಕು. ಭಾಗ್ಯಾಂಕ ಅಂದ್ರೆ ನಿಮ್ಮ ಪೂರ್ತಿ ಡೇಟ್ ಆಫ್ ಬರ್ತ್ ಅನ್ನ ಟೋಟಲ್ ಮಾಡಿದಾಗ ಒಂದು 2 ಡಿಜಿಟ್ ನಂಬರ್ ಬರುತ್ತೆ. ಅದನ್ನ ಮತ್ತೆ ಸಿಂಗಲ್ ಡಿಜಿಟ್ಗೆ ಟೋಟಲ್ ಮಾಡಿದಾಗ ಬರುವಂತಹ ನಂಬರ್ ನಿಮ್ಮ ಭಾಗ್ಯಾಂಕ. ಮೂಲಾಂಕಕ್ಕೆ ನಾವು ಡ್ರೈವರ್ ನಂಬರ್ ಅಂತ ಕರಿತೀವಿ, ಭಾಗ್ಯಾಂಕಕ್ಕೆ ಕಂಡಕ್ಟರ್ ನಂಬರ್ ಅಂತ ಕರಿತೀವಿ. ಓಕೆ, ಸಪೋಸ್ ಇಲ್ಲಿ ಫಸ್ಟ್ ಲೈನ್ ಅಷ್ಟೇ ನೀವು ಅಬ್ಸರ್ವ್ ಮಾಡಿ. ಓಕೆ, ಈ ಫಸ್ಟ್ ಲೈನ್ ಅಷ್ಟೇ ನೀವು ಅಬ್ಸರ್ವ್ ಮಾಡಿ. ನಿಮ್ಮ ಡ್ರೈವರ್ ನಂಬರ್ ಅಥವಾ ಕಂಡಕ್ಟರ್ ನಂಬರ್ ಯಾವುದೇ ಆಗಿರ್ಬೋದು, ಅದು ನಂಬರ್ 1 ಬಂದಿದ್ರೆ ನಿಮ್ಗೆ ನಂಬರ್ 8 ಅನ್ನೋದು ನಾನ್ ಫ್ರೆಂಡ್ಲಿ ನಂಬರ್ ಆಗುತ್ತೆ. ಓಕೆ, ನಿಮಗೆ ನಂಬರ್ 8 ಆಗ್ಬರೋದಿಲ್ಲ. ನೀವು ನಿಮ್ಮ ಫೋನ್ ನಂಬರ್ ಅಲ್ಲಿ ಟೋಟಲ್ 8 ಬರುವಂತದ್ದನ್ನ ಸಾಮಾನ್ಯವಾಗಿ ತಗೊಳ್ಳೋಕೆ ಬರೋದಿಲ್ಲ. ಯಾಕಂದ್ರೆ ನಿಮಗೆ ನಂಬರ್ 8 ಅನ್ನೋದು ಆಂಟಿ ನಂಬರ್ ಆಗಿರುತ್ತೆ. ಈ ನಂಬರ್ನ ನೀವು ಆದಷ್ಟು ಅವಾಯ್ಡ್ ಮಾಡಬೇಕು. ನಂಬರ್ 8 ಕಾಮನ್ಲಿ ಯಾವ ಡೇಟ್ ಆಫ್ ಬರ್ತ್ ತಗೊಳಂಗಿಲ್ಲ ಟೋಟಲ್ ಮಾಡಿದ್ರೆ. ಯಾಕಪ್ಪ ಅಂದ್ರೆ ನಂಬರ್ 8 ಟೋಟಲ್ ಬಂದಾಗ ಸ್ವಲ್ಪ ಹಾರ್ಡ್ ವರ್ಕ್, ಸ್ಟ್ರಗ್ಲಿಂಗ್ ಎಲ್ಲ ಬರುತ್ತೆ. ಅದ್ರ ಎಫೆಕ್ಟ್ ಏನು ಅಂತ ನಾವು ಮುಂದೆ ಕಲಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ಡ್ರೈವರ್ ಅಥವಾ ಕಂಡಕ್ಟರ್ ನಂಬರ್ 2 ಇದ್ರೆ ನಿಮಗೆ 8 9 4 8 9 4 ಈ ನಂಬರ್ಸ್ಗಳು ನಿಮಗೆ ನಾನ್ ಫ್ರೆಂಡ್ಲಿ ನಂಬರ್ ಆಗಿರುತ್ತೆ, ಅನ್ಲಕ್ಕಿ ನಂಬರ್ಸ್. ಓಕೆ, ನಂಬರ್ 3 ನಿಮ್ಮ ಮೂಲಾಂಕ ಅಥವಾ ಭಾಗ್ಯಾಂಕ ಆಗಿದ್ರೆ ನಿಮಗೆ ನಂಬರ್ 6 ನಾನ್ ಫ್ರೆಂಡ್ಲಿ ನಂಬರ್ ಆಗಿರುತ್ತೆ. ನಂಬರ್ 4 ಏನಾದರೂ ನಿಮ್ಮ ಮೂಲಾಂಕ ಅಥವಾ ಭಾಗ್ಯಾಂಕ ಆಗಿದ್ರೆ ನಿಮಗೆ ನಂಬರ್ 2, ನಂಬರ್ 9, ನಂಬರ್ 4 ಮತ್ತೆ ನಂಬರ್ 8 ಏನಿದೆ ಇದು ನಿಮಗೆ ನಾನ್ ಫ್ರೆಂಡ್ಲಿ ನಂಬರ್ ಆಗಿರುತ್ತೆ. ನಂಬರ್ 5ಗೆ ಯಾವುದೇ ನಾನ್ ಫ್ರೆಂಡ್ಲಿ ನಂಬರ್ಸ್ ಇಲ್ಲ. ಹಾಗಾಗಿ ಇದನ್ನ ಒಂದು ಬ್ಯಾಲೆನ್ಸಿಂಗ್ ನಂಬರ್ ಅಂತ ಕರಿತೀವಿ. ಹಾಗೆ ನಂಬರ್ 6 ಅಥವಾ ನಿಮ್ಮ ಡ್ರೈವರ್ ನಂಬರ್ ಅಥವಾ ಕಂಡಕ್ಟರ್ ನಂಬರ್ ಆಗಿದ್ರೆ ನಿಮಗೆ ನಂಬರ್ 3 ಅನ್ನೋದು ನಾನ್ ಫ್ರೆಂಡ್ಲಿ ನಂಬರ್ ಆಗಿರುತ್ತೆ. ನಿಮ್ಮ ಡ್ರೈವರ್ ಅಥವಾ ಕಂಡಕ್ಟರ್ ನಂಬರ್ 7 ಆಗಿದ್ರೆ ನಿಮಗೆ ಯಾವುದೇ ರೀತಿ ನಾನ್ ಫ್ರೆಂಡ್ಲಿ ನಂಬರ್ ಇರೋದಿಲ್ಲ. ನಂಬರ್ 8 ಏನಾದರೂ ನಿಮ್ಮ ಡ್ರೈವರ್ ಅಥವಾ ಕಂಡಕ್ಟರ್ ಆಗಿದ್ರೆ ನಿಮಗೆ 1 2 4 8 ಇದು ನಿಮಗೆ ನಾನ್ ಫ್ರೆಂಡ್ಲಿ ನಂಬರ್ ಆಗಿರುತ್ತೆ. ನಂಬರ್ 9 ಏನಾದರೂ ನಿಮ್ಮ ಡ್ರೈವರ್ ಅಥವಾ ಕಂಡಕ್ಟರ್ ಆಗಿದ್ರೆ ನಿಮಗೆ ನಾನ್ ಫ್ರೆಂಡ್ಲಿ ನಂಬರ್ ನಂಬರ್ 4 ಮತ್ತೆ ನಂಬರ್ 2 ಆಗಿರುತ್ತೆ. ಓಕೆ,
ಇದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಂಡ್ರಿ. ಫಸ್ಟ್ ಸ್ಟೆಪ್ ಏನ್ ಮಾಡಿದ್ರಿ, ನಿಮ್ಮ ಡ್ರೈವರ್ ಮತ್ತೆ ಕಂಡಕ್ಟರ್ನ ಕಂಡಿಡ್ಕೊಂಡ್ರಿ. ನಿಮ್ಮ ಡ್ರೈವರ್ ಮತ್ತು ಕಂಡಕ್ಟರ್ಗೆ ಯಾವ ನಂಬರ್ ಬರೋದಿಲ್ಲ, ನಾನ್ ಫ್ರೆಂಡ್ಲಿ, ಆಂಟಿ ನಂಬರ್ಸ್ ಅನ್ನೋದನ್ನ ಸೆಕೆಂಡ್ ಸ್ಟೆಪ್ ತಿಳ್ಕೊಂಡ್ರಿ. ಓಕೆ, ಈಗ ನಿಮಗೆ ಮೂರನೇ ಸ್ಟೆಪ್ ಅಲ್ಲಿ ಏನ್ ಮಾಡೋಣ, ನಿಮ್ಮ ಈಗ ನಾವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ ಏನ್ ಬರಬೇಕು, ಯಾವ ನಂಬರ್ ಬರಬೇಕು, ಯಾವ ನಂಬರ್ ಬಂದ್ರೆ ಏನ್ ಎಫೆಕ್ಟ್ ಸಿಗುತ್ತೆ, ಇದನ್ನ ತಿಳ್ಕೊಂತ ಹೋಗೋಣ. ಒಂದು ಕಂಡೀಷನ್ನು, ಈ ಕೋರ್ಸ್ನ ಪೂರ್ತಿ ಮುಗಿಸೋವರೆಗೂ ಕೂಡ ಮಧ್ಯದಲ್ಲೇನೆ ಮೊಬೈಲ್ ನಂಬರ್ನ ಹೊಸದಾಗಿ ತಗೊಳ್ಳುವಂಥದ್ದನ್ನ ಮಾಡಕ್ ಹೋಗ್ಬೇಕು. ಯಾಕಂದ್ರೆ ನಾನು ಕೋರ್ಸ್ ಎಂಡಲ್ಲಿ ನಿಮಗೆ ಟೆಕ್ನಿಕಲಿ ಯಾವ ಥರ ತಗೋಬೋದು ಮೊಬೈಲ್ ನಂಬರ್ನ, ಕರೆಕ್ಟಾಗಿ ಯಾವ ಥರ ಚೂಸ್ ಮಾಡಬೇಕು ಅನ್ನೋದನ್ನ ಅದು ಎಂಡಲ್ಲಿ ಹೇಳ್ಕೊಡ್ತೀನಿ. ಸೊ ಹಾಗಾಗಿ ನೋಡಿ, ನಂಬರ್ 8 ಏನಾದರೂ ರಿಪೀಟ್ ಇದ್ರೆ, ಮೊಬೈಲ್ ನಂಬರಲ್ಲಿ ನಂಬರ್ 8 ಏನಾದರೂ ರಿಪೀಟ್ ಆಗ್ತಾ ಇದ್ರೆ, ರಿಪೀಟ್ ಅಂದರೆ ಒಂದು ಸಲ ಬಂದರೆ ನಡೆಯುತ್ತೆ, ಎರಡು ಸಲ ಬಂದರೆ ಅದು ರಿಪೀಟ್. ಹಂಗಂತ ಪಕ್ಕದಲ್ಲೇ ರಿಪೀಟ್ ಆಗಿ ಬರಬೇಕಾ? ಇಲ್ಲ. ಸ್ಟಾರ್ಟಿಂಗ್ ಒಂದಿದ್ದು ಎಂಡಿಂಗಲ್ಲಿ ಒಂದಿದ್ದು ಕೂಡ ಅದು ರಿಪೀಟ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಒಬ್ಬರ ನಂಬರು 78111 ಇದೆ ಅಂತ ಅನ್ಕೊಳ್ಳೋಣ. ಸ್ಟಾರ್ಟಿಂಗ್ ಒಂದು 8 ಇದೆ, ಆಮೇಲೆ ಒಂದೆಲ್ಲೋ ಒಂದು ಕಡೆ 8 ಇದೆ. ಈ ರೀತಿ ಎರಡು ಸಲ ಇದ್ರೆ ಅದು ರಿಪೀಟ್ ಅಂತಾನೆ ಕನ್ಸಿಡರ್. ಮೂರು ಸಲ ಇದ್ರೂ ರಿಪೀಟ್ ಅಂತಾನೆ ಕನ್ಸಿಡರ್. ನಾಲ್ಕು ಸಲ ಇದ್ರೂ ರಿಪೀಟ್ ಅಂತಾನೆ ಕನ್ಸಿಡರ್. ಒಂದಕ್ಕಿಂತ ಹೆಚ್ಚು ಬಾರಿ ಇದ್ರೆ ಅದು ರಿಪೀಟ್ ಅಂತಾನೆ ಕನ್ಸಿಡರ್. ಅಕ್ಕಪಕ್ಕ ಇದ್ರೂ ಕನ್ಸಿಡರ್ ಆಗುತ್ತೆ. ಎಂಡಲ್ಲಿ ಒಂದು 8, ಸ್ಟಾರ್ಟಿಂಗಲ್ಲಿ ಒಂದು 8 ಇದ್ರೂ ಅದನ್ನು ರಿಪೀಟ್ ಅಂತಾನೆ, ಎಲ್ಲಿ ಮಧ್ಯೆ ಇದ್ರೂ ರಿಪೀಟ್ ಅಂತಾನೆ. ಒಟ್ಟಿನಲ್ಲಿ ಒಂದು ಮೊಬೈಲ್ ನಂಬರಲ್ಲಿ ಎಲ್ಲೇ ಎರಡು ಸಲ ರಿಪೀಟ್ ಆಗಿ ಕಾಣಿಸ್ಕೊಂತು ನಂಬರ್ 8 ಅಂದ್ರೆ ಅದು ರಿಪೀಟ್ ಆಗುತ್ತೆ. ಓಕೆ, ನಂಬರ್ 8 ರಿಪೀಟ್ ಇದ್ರೆ ಏನಾಗುತ್ತೆ ಇಲ್ಲಿ, ನಂಬರ್ 8 ಅಂದ್ರೆ ಯಾವ ಗ್ರಹ? ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳಿದ್ದೆ, ಶನಿ ಗ್ರಹ. ಹಾಗಾಗಿ ಶನಿ ಗ್ರಹದ ಅಂಶ ಇರುತ್ತೆ. ಸೇಮ್ ಎಫೆಕ್ಟ್ ಯಾರ್ದಾರ್ದು ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ 8 ಬರ್ತಾ ಇದ್ರೆ ಸೇಮ್ ಎಫೆಕ್ಟ್ ಬೀಳುತ್ತೆ. ಓಕೆ, ನಂಬರ್ 8 ರಿಪೀಟ್ ಇದ್ರೆ ಏನು ಎಫೆಕ್ಟ್ ಬೀಳುತ್ತೋ ಅದೇ ಎಫೆಕ್ಟ್ ನಂಬರ್ 8 ಟೋಟಲ್ ಇದ್ರೂ ಬೀಳುತ್ತೆ. ಏನಾಗುತ್ತೆ ಅಂತಾರೆ ಜೀವನದಲ್ಲಿ, ಮಾಡಬೇಕಾಗಿರುವಂಥ ಕೆಲಸಗಳೆಲ್ಲ ಡಿಲೇ ಆಗ್ತಾ ಇರುತ್ತೆ. ಆಗ್ಬೇಕಾಗಿರೋ ಕೆಲಸಗಳು ಕರೆಕ್ಟಾಗಿ ಟೈಮಿಗೆ ಆಗ್ತಾ ಇರೋದಿಲ್ಲ. ತುಂಬಾ ನಿಧಾನವಾಗಿ ಆಗ್ಬಿಡ್ತಾರೆ ಅವರು, ಸ್ಲೋ ಆಗ್ಬಿಡ್ತಾರೆ ಕೆಲವರಂತೂ. ಆಮೇಲೆ ಅಡೆತಡೆಗಳು ತುಂಬಾ ನೋಡ್ಬೇಕಾಗುತ್ತೆ. ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಅನ್ಕೊಂತಾರೆ, ಅದು ಅರ್ಧಕ್ಕೆ ನಿಂತು ಬಿಡೋದು. ಶುರು ಮಾಡ್ಬೇಕು ಅನ್ಕೊಂಡಿರೋದು ಅರ್ಧಕ್ಕೆ ನಿಂತ್ಕೊಂಡ್ಬಿಡೋದು. ಶುರು ಮಾಡಿದ್ರು ಕೂಡ ಸ್ಟ್ರಗ್ಲಿಂಗ್ನ ನೋಡೋದು. ತುಂಬಾ ಹಾರ್ಡ್ ವರ್ಕ್ ಇರುತ್ತೆ, ತುಂಬಾ ಕಷ್ಟಪಡ್ತಾ ಇರ್ತಾರೆ ಇವರು. ಆರ್ಗ್ಯುಮೆಂಟ್ಸ್, ವಾದಗಳನ್ನ ಜಾಸ್ತಿ ಮಾಡ್ತಾ ಇರ್ತಾರೆ. ಹಾಗೆ ₹1 ದುಡಿಯೋಕೆ ₹3 ಕಷ್ಟಪಡ್ತಾ ಇರ್ತಾರೆ. ಅಂದ್ರೆ 3 ಪಟ್ಟು ಹಾರ್ಡ್ ವರ್ಕ್ ಇವ್ರ ಜೀವನದಲ್ಲಿ ಬರ್ತಾ ಇರುತ್ತೆ. ನಂಬರ್ 8 ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ ರಿಪೀಟ್ ಇದ್ರೆ ಅಂಡ್ ನಂಬರ್ 8 ಏನಾದರೂ ಟೋಟಲ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ ಬಂತಂದ್ರೂ ಕೂಡ ಸೇಮ್ ಎಫೆಕ್ಟ್ ಬೀಳುತ್ತೆ. ಓಕೆ, ಹಾಗಾಗಿ ಈಗ ನಂಬರ್ 8 ನಿಮಗೆ ಫ್ರೆಂಡ್ ಇದ್ರೂ
ನಿಮ್ಮ ಡ್ರೈವರ್ ಕಂಡಕ್ಟರಿಗೆ ಫ್ರೆಂಡ್ಲಿ ಇದ್ರೂ ನೀವು ತಗೊಳ್ತೀರಾ, ಇಂಥ ನಂಬರ್ನ ತಗೊಳ್ಳೋದಿಲ್ಲ. ಓಕೆ, ಹಾಗಾಗಿ ಈ ನಂಬರ್ ಅವಾಯ್ಡ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಯಾವ ನಂಬರ್ ತಗೋಬಾರ್ದು ಅಂದ್ರೆ ನಂಬರ್ 4 ರಿಪೀಟ್ ಇರುವಂಥ ಮೊಬೈಲ್ ನಂಬರ್ನ ತಗೋಬಾರ್ದು. ಇಲ್ಲಿ ತಗೊಂಡ್ರೆ ಏನಾಗುತ್ತೆ, ರಾಹುವಿನ ಅಂಶ ಜಾಸ್ತಿ ಆಗುತ್ತೆ. ನಂಬರ್ 4 ಅಂದರೆ ರಾಹು. ಲೈಫಲ್ಲಿ ತುಂಬ ಸೋಲ್ಗಳನ್ನ ನೋಡ್ತಾ ಇರ್ತಾರೆ, ಸೋಲು, ಫೇಲ್ಯೂರ್, ಮತ್ತೆ ಅನ್ವಾಂಟೆಡ್ ಇಶ್ಯೂಸ್, ನಮ್ದಲ್ಲದೆ ಇರುವಂತಹ ತೊಂದರೆಗಳನ್ನ ಇವರು ಅವ್ರ ಮೈ ಮೇಲೆ ಹಾಕೊಂತ ಇರ್ತಾರೆ. ಅವ್ರಿಗೆ ಸಂಬಂಧನೇ ಇರಲ್ಲ ಅಂಥ ಪ್ರಾಬ್ಲಮ್ಸ್ಗಳು, ಯಾರ್ದೋ ಪ್ರಾಬ್ಲಮ್ಸ್ಗಳು, ಅದಕ್ಕೂ ಇವ್ರಿಗೂ ಸಂಬಂಧನೇ ಇರಲ್ಲ. ಆದರೂ ಕೂಡ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾ ಇರ್ತಾರೆ, ಅದ್ರ ಇಶ್ಯೂಸ್ನ ಇವ್ರು ಫೇಸ್ ಮಾಡ್ತಾ ಇರ್ತಾರೆ. ಈ ರೀತಿ ಅನ್ವಾಂಟೆಡ್ ಇಶ್ಯೂಸ್ಗಳು ಇವ್ರ ಲೈಫಲ್ಲಿ ಬರುವಂಥ ಚಾನ್ಸಸ್ ನೋಡ್ಬೋದು. ಹಾಗೆ ನಂಬರ್ 4 ರಿಪೀಟ್ ಇದ್ದಾಗ ಟೆನ್ಷನ್ ಸಿಕ್ಕಾಪಟ್ಟೆ ಇವ್ರ ತಲೆನಲ್ಲಿ ಟೆನ್ಷನ್ ಆಗ್ತಾ ಇರುತ್ತೆ. ಜಾಯಿಂಟ್ಸ್ ಪೇನ್, ಬಾಡಿ ಪೇನ್ ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ. ಹಾಗೆ ಹೆಲ್ತ್ ಇಶ್ಯೂಸ್ ಕೂಡ ಆಗ್ಬೋದು ಇವರಿಗೆ. ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಮೊಬೈಲ್ ನಂಬರ್ ಇಲ್ಲಿ ನಂಬರ್ 4 ಏನಾದರೂ ರಿಪೀಟ್ ಇದೆನಾ, ಇಲ್ಲಿರುವಂತಹ ಪಾಯಿಂಟ್ಸ್ ಅಲ್ಲಿ ಎಷ್ಟು ಪಾಯಿಂಟ್ಸ್ಗಳು ನಿಮಗೆ ಅಪ್ಲೈ ಆಗ್ತಾ ಇದೆ ಅಂತ ಚೆಕ್ ಮಾಡಿ. ಓಕೆ, ಯಾರ್ದಾದ್ರೂ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ 4 ಏನಾದರೂ ಬಂತು ಅಂದ್ರೆ ಅವರಿಗೂ ಕೂಡ ಸೇಮ್ ಎಫೆಕ್ಟ್ಗಳು ನೋಡೋದಕ್ಕೆ ನಿಮಗೆ ಸಿಗ್ತಾ ಇರುತ್ತೆ. ಇನ್ನು ಚೆಕ್ ಮಾಡ್ಕೊಳ್ಳಿ, ನಿಮ್ದು ಯಾರ್ದಾದ್ರೂ ಮೊಬೈಲಲ್ಲಿ ನಂಬರ್ 2 ರಿಪೀಟ್ ಇದೆನಾ ಅಂತ. ನಂಬರ್ 2 ಏನಾದರೂ ರಿಪೀಟ್ ಆಗ್ತಾ ಇದ್ರೆ ಇದು ನಂಬರ್ 2 ಅಂದ್ರೆ ಚಂದ್ರಗ್ರಹ. ನಂಬರ್ 2 ರಿಪೀಟ್ ಆಗ್ತಾ ಇದ್ರೆ ಅಥವಾ ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ ನಂಬರ್ 2 ಏನಾದರೂ ಬರ್ತಾ ಇದ್ರೆ ಚೆಕ್ ಮಾಡ್ಕೊಳ್ಳಿ, ತುಂಬ ಭಾವನಾತ್ಮಕವಾಗಿ ಇರ್ತೀರ. ಹಾಗೆ ಮನಸ್ಸು ಸೆನ್ಸಿಟಿವ್ ಆಗ್ತಾ ಹೋಗುತ್ತೆ. ಅಂದರೆ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಬೇಜಾರಾಗುವಂಥದ್ದು, ತಾಳ್ಮೆನೆ ಕಳ್ಕೊಳ್ಳುವಂಥದ್ದು, ಸ್ವಲ್ಪ ಶೈ ಸ್ವಭಾವ ಇರುತ್ತೆ. ಅದು ಅಂದರೆ ನಾಚಿಕೆ ಸ್ವಭಾವ ಲೈಟಾಗಿ ನೋಡೋಕೆ ಸಿಗುತ್ತೆ. ಭಯ, ಡಿಪ್ರೆಷನ್ ಆಗುವಂಥದ್ದು, BP ಕೂಡ ಬರ್ಬೋದು ನಂಬರ್ 2 ರಿಪೀಟ್ ಇದ್ರೆ, ಅಥವಾ ಟೋಟಲ್ ನಂಬರ್ 2 ಇದ್ರೆ. ಹಾಗಾಗಿ ಈ ಥರ ಒಂದು ನಂಬರ್ಸ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಂಬರ್ 2 ರಿಪೀಟ್ ಇದ್ರೆ ಎಲ್ಲ ಪಾಯಿಂಟ್ಸ್ಗಳು ನೋಡೋಕೆ ಸಿಕ್ಬಿಡುತ್ತಾ ಒಬ್ಬ ವ್ಯಕ್ತಿಗೆ? ಕೆಲವೊಬ್ಬರಿಗೆ 1-2 ಪಾಯಿಂಟ್ಸ್ ಅಷ್ಟೇ ಅಪ್ಲೈ ಆಗ್ಬೋದು, ಕೆಲವೊಬ್ಬರಿಗೆ ಎಲ್ಲ ಪಾಯಿಂಟ್ಸ್ಗಳು ಕೂಡ ಅಪ್ಲೈ ಆಗ್ಬೋದು. ಯಾವ ರೀತಿ ಅದು? ನೀವು ಫೋನ್ ನಂಬರ್ನ ಎಷ್ಟು ವರ್ಷದಿಂದ ಉಪಯೋಗಿಸ್ತಿದ್ದೀರಾ ಅನ್ನೋದರ ಮೇಲೆ ಇದು ಡಿಪೆಂಡ್ಸ್ ಆಗುತ್ತೆ. ಒಂದು ಫೋನ್ ನಂಬರ್ಗೆ ಎಷ್ಟು ಹಳೇದಾಗ್ತಾ ಹೋಗುತ್ತೋ ಅಷ್ಟು ಅದರ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಫೋನ್ ನಂಬರು ಕೆಲವೊಬ್ಬರಿಗೆ ತಗೊಂಡ ಕೂಡಲೇ ಎಫೆಕ್ಟ್ ಬೀಳಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಕೆಲವೊಬ್ಬರಿಗೆ 1 ವರ್ಷ 2 ವರ್ಷ ಆದಮೇಲೆ ಕಂಪ್ಲೀಟ್ ಪಾಯಿಂಟ್ಸ್ಗಳು ನೋಡೋಕೆ ಸಿಗ್ತಾ ಇರುತ್ತೆ. ತುಂಬ ವರ್ಷ ಯೂಸ್ ಮಾಡಿದ್ರು ಅಂದರೆ ಅದರದ್ದು ಎಫೆಕ್ಟ್ 100% ನೋಡೋಕೆ ಸಿಗ್ತಾ ಇರುತ್ತೆ. 8 ವರ್ಷದ 10 ವರ್ಷ ಅಲ್ವಾ, 100% ಎಫೆಕ್ಟ್ ಬೀಳ್ತಿರುತ್ತೆ. ಫೋನ್ ನಂಬರ್ಗೆ ಎಷ್ಟು ಆಯಸ್ಸಾಗಿದೆಯೋ ಅಷ್ಟು ಎಫೆಕ್ಟ್ ನೋಡೋದಕ್ಕೆ ಸಿಗ್ತಾ ಹೋಗುತ್ತೆ. ಇನ್ನು ಫೋನ್ ನಂಬರಿಂದ ಎಷ್ಟು ಜನ ಹತ್ರ ನಿಮ್ಮ ಮೊಬೈಲ್ ನಂಬರ್ ಇದೆ, ಎಷ್ಟು ಜನರು ನಿಮಗೆ ಕನೆಕ್ಟಲ್ಲಿದ್ದಾರೆ ಈ ಮೊಬೈಲ್ ನಂಬರಿಂದ ಅನ್ನೋದ್ರ ಮೇಲೂ ಕೂಡ ಎಫೆಕ್ಟು
ಎಷ್ಟು ಪರ್ಸೆಂಟೇಜ್ ಒಬ್ಬ ವ್ಯಕ್ತಿಗೆ ನಂಬರ್ ಬೀಳುತ್ತೆ ಅನ್ನೋದು ಕೂಡ ಡಿಪೆಂಡ್ಸ್ ಆಗುತ್ತೆ. ಇನ್ನು ಮೊಬೈಲ್ ನಂಬರಿಂದ ನೀವು ಇಂಟರ್ನೆಟ್ ಕನೆಕ್ಷನ್ ಎಷ್ಟು ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಕೂಡ ಎಫೆಕ್ಟ್ ಎಷ್ಟು ಬೀಳ್ತಾ ಇದೆ ಅನ್ನೋದು ಡಿಪೆಂಡ್ಸ್ ಆಗುತ್ತೆ. ಓಕೆ, ಹಾಗೆ ಯಾರಿಗೆ ಬೀಳುತ್ತೆ? ಕೆಲವೊಬ್ಬರಿಗೆ ಕ್ವಶನ್ ಇರುತ್ತೆ, ಮೊಬೈಲ್ ನಂಬರು ನನ್ನ ಹೆಸರಲ್ಲಿಲ್ಲ, ಯಾವುದೋ ಅಮ್ಮನ ಹೆಸರಲ್ಲಿ, ಅಪ್ಪಾಜಿ ಹೆಸರಲ್ಲಿ, ತಮ್ಮನ ಹೆಸರಲ್ಲಿ, ಫ್ರೆಂಡ್ ಹೆಸರಲ್ಲಿ, ಈ ಥರ ಯಾವುದೋ ಹೆಸರಲ್ಲಿ ಇದೆ ಮೊಬೈಲ್ ನಂಬರ್. ಬಟ್ ಯೂಸ್ ಮಾಡ್ತಾ ಇರೋದು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಎಫೆಕ್ಟ್ ಯಾರಿಗೆ ಬೀಳುತ್ತೆ ಅಂತ ಕೆಲವೊಬ್ರು ಕ್ವಶನ್ ಇರುತ್ತೆ. 100% ಅದು ಯಾರು ಯೂಸ್ ಮಾಡ್ತಾ ಇರ್ತೀರಾ ಅವರಿಗೇನೆ ಅದರ ಎಫೆಕ್ಟ್ ಬೀಳುವಂಥದ್ದು. ಅದು ಯಾರೇ ಹೆಸರಲ್ಲಿ ಎಫೆಕ್ಟ್ ಮಾತ್ರ ಯೂಸರ್ಸ್ಗೆ ಆ ಮೊಬೈಲ್ ನಂಬರ್ದು ನೋಡೋದಕ್ಕೆ ಸಿಗ್ತಾ ಇರೋದು. ಹಾಗಾಗಿ ನೆಕ್ಸ್ಟ್ ನಂಬರ್ 7 ಏನಾದರೂ ನಿಮ್ಮ ಮೊಬೈಲ್ ನಂಬರಲ್ಲಿ ರಿಪೀಟ್ ಆಗ್ತಾ ಇದ್ರೆ ಕೇತುವಿನ ಪ್ರಭಾವ ಇಂಥವರಿಗೆ 100% ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಆಗುವಂಥದ್ದು ಇರುತ್ತೆ. ಇವರಿಗೆ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ. ಇವರು ಒಳಗಡೆನೆ ಏನೋ ಒಂಥರ ಬ್ಲಾಕೇಜಸ್, ಮನಸ್ಸಲ್ಲಿ ಏನೋ ಒಂಥರ ಕೊರಗು ಇರುತ್ತೆ. ಮೈಂಡ್ ಯಾವಾಗಲೂ ಕೂಡ ಡಿಸ್ಟರ್ಬ್ ಆಗಿರುತ್ತೆ. ಒಂಟಿತನವನ್ನ ಇವರು ಅನುಭವಿಸ್ಬೋದು. ಮಕ್ಕಳಿಂದ ತೊಂದರೆ, ಚಿಲ್ಡ್ರನ್ ಇಶ್ಯೂಸ್ ಕೂಡ ಆಗ್ಬೋದು. ಹಾಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್, ಇವರಿಗೆ ದುಡ್ಡಿನ ತೊಂದರೆ ಆಗೇ ಆಗುತ್ತೆ. ನಂಬರ್ 7 ಅಂದರೆ ಕೇತು ಅಲ್ವಾ? ಕೇತು ಅಂದ್ರೆ ಡೀಪ್ ರಿಸರ್ಚ್ನ ಒಂದು ಗ್ರಹ, ಡೀಪ್ ಥಿಂಕಿಂಗ್. ಹಾಗಾಗಿ ಇವರು ಕೂಡ ಓವರ್ ಆಗಿ ಥಿಂಕಿಂಗ್ನ ಮಾಡ್ತಾ ಇರ್ತಾರೆ. ಇದರಲ್ಲಿ ಒಂದು ಪಾಸಿಟಿವ್ ಸೈಡ್ ಏನಪ್ಪ 7 ರಿಪೀಟ್ ಇರೋದ್ರಿಂದ, ಆಧ್ಯಾತ್ಮದ ಕಡೆಗೆ ಒಲವು. ಒಂಟಿತನ ಅನುಭವಿಸಿದ್ಮೇಲೆ ಆಧ್ಯಾತ್ಮ ಕಡೆ ಹೋಗ್ಲೇಬೇಕು. ಆಧ್ಯಾತ್ಮದ ಕಡೆ ಒಲವು ಅವ್ರಿಗೆ ಬಂದೇ ಬರುತ್ತೆ, ಅಥವಾ ಮುಂಚೆಯಿಂದನೇ ಆಧ್ಯಾತ್ಮದಲ್ಲಿ ಒಲವಿರುತ್ತೆ. ಹಾಗಾಗಿ ಇದು ಒಂದು 7 ರಿಪೀಟ್ ಇರುವಂಥದ್ದು, ಈ ಥರ ಎಫೆಕ್ಟ್ನ ನೀವು ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಆಮೇಲೆ ನಂಬರ್ 9 ರಿಪೀಟ್ ಇದ್ರೆ ಏನು ಎಫೆಕ್ಟ್ನ ನೋಡ್ಬೋದು? ನಂಬರ್ 9 2 ಸಲ ರಿಪೀಟ್ ಇದ್ರೆ ನಡೆಯುತ್ತೆ. ಕೆಲವೊಬ್ಬರಿಗೆ 3 ಸಲ ರಿಪೀಟ್ ಇದ್ರೂ ನಡೆದ್ಬಿಡುತ್ತೆ. ಹಾಗಂತ 3 ಸಲ 4 ಸಲ ರಿಪೀಟ್ ಇರೋದು ತಗೊಳಕ್ ಹೋಗ್ಬೇಡಿ. ಆದ್ರೆ 4 ಸಲ 5 ಸಲ ಈ ರೀತಿ ಏನಾದರೂ 9 ನಂಬರ್ ರಿಪೀಟ್ ಆಗ್ಬಿಟ್ರೆ ಇದು ಒಳ್ಳೇದಲ್ಲ. ಕೆಲವೊಬ್ರಿಗೆ 3 ಸಲನೂ ರಿಪೀಟ್ ಆದ್ರೂ ಒಳ್ಳೇದಲ್ಲ. ಏನಾಗ್ಬಿಡುತ್ತೆ, ದುಡ್ಡು ಸ್ಟ್ರಕ್ ಆಗ್ಬಿಡುತ್ತೆ. ಅವ್ರದ್ದು ಕೊಟ್ಟಿದ್ದ ದುಡ್ಡು ವಾಪಸ್ ಸಿಗೋದಿಲ್ಲ. ಇವರಿಗೆ ತುಂಬಾ ಕಷ್ಟ ಇಸ್ಕೊಳ್ಳೋಕೆ, ಸಾಲ ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ. ಇವ್ರದ್ದು ಕೋಪ ತುಂಬಾ ಜಾಸ್ತಿ. ನಂಬರ್ 9 ಅಂದ್ರೆ ಮಂಗಳ ಗ್ರಹ. ಹಾಗಾಗಿ ಇವರು ಮೋರ್ ಅಗ್ರೆಸಿವ್ ಆಗಿರ್ತಾರೆ. ಹಾಗೆ ಇವರಿಗೆ ಬ್ಲಡ್ ಇಶ್ಯೂಸ್ ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ. ಇನ್ನು ನಂಬರ್ 0 ಏನಾದರೂ ಮೊಬೈಲ್ ನಂಬರ್ಲಿ ರಿಪೀಟ್ ಆಗ್ತಾ ಇದ್ರೆ ಅಬ್ಸರ್ವ್ ಮಾಡಿ ನೋಡಿ. ಇವರು ಜೀವನದಲ್ಲಿ ಏನೇ ಮಾಡಿದ್ರು ಮತ್ತೆ ಎಲ್ಲಿಂದ ಶುರು ಮಾಡಿರ್ತಾರೋ ಮತ್ತೆ ಅಲ್ಲೇ ಬಂದು ನಿಂತ್ಕೊಳ್ತಾರೆ. 0 ಏನೇ ಎತ್ತರಕ್ಕೆ ಹೋಗಿರೋ ಮತ್ತೆ ಅಲ್ಲೇ 0 ಬಂದು ನಿಂತಿರುವಂಥದ್ದು. ಹಾಗಾಗಿ 0 ರಿಪೀಟ್ ಆಗಿರುವಂಥ ಮೊಬೈಲ್ ನಂಬರ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಅದರಲ್ಲೂ ಕೂಡ ಮೊಬೈಲ್ ನಂಬರ್ನ ಲಾಸ್ಟ್ ಡಿಜಿಟ್ ಏನಿರುತ್ತಲ್ವಾ, ಕೊನೆಯ ಸಂಖ್ಯೆ, ಆ ಕೊನೆಯ ಸಂಖ್ಯೆಯಲ್ಲಿ 0 ಮಾತ್ರ ಬರಲೇಬಾರದು. ಓಕೆ,
ಆಮೇಲೆ ಯಾವ ನಂಬರ್ ಪಕ್ಕ ಝೀರೋ ಬರುತ್ತೋ ಆ ನಂಬರ್ನ ಪವರ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ 08 ಇದ್ರೆ 8ನ ಪವರ್ ಜಾಸ್ತಿ ಆಗುತ್ತೆ. ಈ ರೀತಿ ಇಷ್ಟೊತ್ತು ನಾವು ಎಲ್ಲ ನೋಡಿದ್ದು ನಂಬರ್ಸ್ಗಳು ಯಾವ್ದಾದಪ್ಪ ಅಂದ್ರೆ 2, 4, 7, 8, 9 ಇದ್ಯಾವುದು ಕೂಡ ರಿಪೀಟ್ ಆಗಬಾರ್ದು. ಈವನ್ 0 ಕೂಡ ರಿಪೀಟ್ ಆಗಬಾರ್ದು. ಅಂಡ್ 2, 4, 7, 8, 9 ಇಷ್ಟೊತ್ತೇನು ಅದ್ರ ಬಗ್ಗೆ ಕ್ವಾಲಿಟೀಸ್ನ ನಾವೇನು ಪಾಯಿಂಟ್ಸ್ನ ನೋಡಿದ್ವಲ್ಲ, ಈ ನಂಬರ್ಸ್ಗಳು ಟೋಟಲ್ ಮಾಡಿದಾಗ ಕೂಡ ಬರಬಾರ್ದು. ಒಬ್ಬರ ಮೊಬೈಲ್ ನಂಬರ್ನ ನೀವು ಟೋಟಲ್ ಮಾಡಿದಾಗ ಈ ನಂಬರ್ಸ್ ಕೂಡ ಬರಬಾರ್ದು ಅನ್ನೋದನ್ನು ತಿಳ್ಕೊಳ್ಳಿ. ಹಾಗಾದ್ರೆ ಇದನ್ನ ನಾವು ಪವರ್ ನಂಬರ್ಸ್ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಇವೆಲ್ಲ ಆಲ್ಮೋಸ್ಟ್ ನೆಗೆಟಿವ್ ಇಂಪ್ಯಾಕ್ಟ್ ತರನೇ ಕೊಡೋ ತರ ಇರೋದ್ರಿಂದ ನಾವು ಪವರ್ ನಂಬರ್ಸ್ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ಪವರ್ ನಂಬರ್ಸ್ ಅಂದ್ರೆ ಯಾವುದು? ನಂಬರ್ 1, ನಂಬರ್ 3, ನಂಬರ್ 5 ಹಾಗೆ ನಂಬರ್ 6 ಇದು ಪವರ್ ನಂಬರ್ಸ್ ಅಂತ ಕರಿತೀವಿ. ಯಾಕೆ ಇದನ್ನ ನಾವು ಪವರ್ ನಂಬರ್ಸ್ ಅಂತ ಕರಿತೀವಿ? ಈ ನಂಬರ್ಸ್ಗಳು ನಮಗೆ ರಿಪೀಟ್ ಆದಾಗ, ನಮ್ಮ ಮೊಬೈಲ್ ನಂಬರಲ್ಲಿ ರಿಪೀಟ್ ಆದಾಗ ನಮಗೆ ಪಾಸಿಟಿವ್ ಸೈಡ್ ನೋಡೋದಕ್ಕೆ ಸಿಗುತ್ತೆ, ನೆಗೆಟಿವ್ ಅಷ್ಟೊಂದು ನೋಡೋಕ್ಕೆ ಇರೋದಿಲ್ಲ. ಹಾಗಾಗಿ ಇದನ್ನ ನಾವು ಪವರ್ ನಂಬರ್ಸ್ ಅಂತ ಕರಿತೀವಿ. ನೋಡೋಣ ನಂಬರ್ 1 ಏನಾದರೂ ರಿಪೀಟ್ ಆದರೆ ಯಾವ ಥರ ಪವರ್ಗಳು ನಮ್ಗೆ ಸಿಗುತ್ತೆ ಅಂತ ನೋಡಿ. ನಂಬರ್ 1 ರಿಪೀಟ್ ಅಥವಾ ಟೋಟಲ್ ಮಾಡಿದಾಗ ನಂಬರ್ 1 ಬಂದರೆ ಇಂಥ ವ್ಯಕ್ತಿಗಳಿಗೆ ಈ ನಂಬರ್ ಏನು ಕೊಡುತ್ತೆ? ಒಳ್ಳೆ ಆಟಿಟ್ಯೂಡ್ನ ಕೊಡುತ್ತೆ, ಕಮ್ಯುನಿಕೇಶನ್ನ ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ತಾ ಹೋಗುತ್ತೆ, ಈಗೋ ಕೂಡ ಇರುತ್ತೆ, ನಾನು ನಂದು ಅನ್ನುವಂಥ ಈಗೋ ಕೂಡ ನಂಬರ್ 1 ರಿಪೀಟ್ ಮಾಡೋದ್ರಿಂದ ಬರುತ್ತೆ. ಪವರ್ ಸಿಗುತ್ತೆ. ಇದು ಪಾಸಿಟಿವ್ ಸೈಡ್, ಪಾಸಿಟಿವ್ ಇರುತ್ತೆ, ಮೆಂಟಲಿ ಪಾಸಿಟಿವ್ನ ನೋಡೋಕೆ ಸಿಗುತ್ತೆ, ಸಕ್ಸಸ್ನ ಕೊಡುತ್ತೆ, ಹಾಗೆ ಗ್ರೋತ್ನ ಕೂಡ ಕೊಡುತ್ತೆ, ಕರೇಜ್ ಕೊಡುತ್ತೆ, ಕೆರಿಯರಲ್ಲಿ ಪ್ರೋಗ್ರೆಸ್, ಒಳ್ಳೆ ನೇಮ್, ಸಕ್ಸಸ್, ರೆಕಗ್ನೈಸೇಷನ್ ಇದೆಲ್ಲ ಸಿಗುತ್ತೆ ನಂಬರ್ 1 ರಿಪೀಟ್ ಇರೋದ್ರಿಂದ. ಇಷ್ಟೆಲ್ಲ ಕೊಡುತ್ತೆ ನಂಬರ್ 1 ರಿಪೀಟ್ ಇದ್ದು. ಹಾಗಾಗಿ ಯಾರಾದರೂ ನೀವು ಮಾಡುವಂತಹ ಕೆಲಸ ತುಂಬಾ ಜನಕ್ಕೆ ತಲುಪಬೇಕು, ನಿಮ್ದು ಹೆಸರು ತುಂಬಾ ಚೆನ್ನಾಗಿ ಆಗ್ಬೇಕು, ರೆಕಗ್ನೈಸೇಷನ್ ಯಾರಿಗೆ ಸಿಗ್ತಾ ಇಲ್ಲ, ಕೆರಿಯರಲ್ಲಿ ಯಾರಿಗೆ ಪ್ರೋಗ್ರೆಸ್ ಇಲ್ಲ ಅಂಥವ್ರು ಖಂಡಿತವಾಗ್ಲೂ ಮೊಬೈಲ್ ನಂಬರ್ಲಿ ನಂಬರ್ 1 ರಿಪೀಟ್ ಇರುವಂಥದ್ದನ್ನ ತಗೋಬಹುದು. ಓಕೆ, ಎಷ್ಟು ಸಲ ರಿಪೀಟ್ ಇರಬೇಕು? 2 ಸಲ, 3 ಸಲ ಸಾಕು. ಮ್ಯಾಕ್ಸಿಮಮ್ 5 ಸಲ 6 ಸಲ ಬರೀ ಅದೇ ನಂಬರ್ಸ್ಗಳು ರಿಪೀಟ್ ಆಗೋದು ಕೂಡ ಒಳ್ಳೇದಲ್ಲ. ನಾರ್ಮಲ್ 2 ಸಲ 3 ಸಲ ಅಷ್ಟು ಬರುವಂಥದ್ದು ತಗೊಂಡ್ರೆ ಸಾಕು. ನಂಬರ್ 1 ರಿಪೀಟ್. ಯಾವ ಡೇಟ್ ಆಫ್ ಬರ್ತ್ ಅವ್ರು ತಗೋಬಾರ್ದು ರಿಪೀಟ್ ಇರೋದನ್ನ? ಎಲ್ಲ ಡೇಟ್ ಆಫ್ ಬರ್ತ್ ಅವರು ಕೂಡ ನಂಬರ್ 1 ರಿಪೀಟ್ ಇರೋದನ್ನ ತಗೋಬಹುದು. ಯಾರಿಗೆ ಕೆರಿಯರ್ ಪ್ರೋಗ್ರೆಸ್ ಬೇಕು, ನೇಮ್ ಪ್ರೋಗ್ರೆಸ್, ರೆಕಗ್ನೈಸೇಷನ್, ಗ್ರೋತ್, ಪಾಸಿಟಿವ್, ಪವರ್ ಎಲ್ಲ ಯಾರಿಗೆ ಬೇಕು ಎಲ್ಲರೂ ಕೂಡ ನಂಬರ್ 1 ರಿಪೀಟ್ ಇರೋದನ್ನು ಆರಾಮಾಗಿ ತಗೋಬಹುದು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ನಂಬರ್ 1 ಏನಾದರೂ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ ಬಂದ್ರೆ ಇದನ್ನ ನಿಮ್ಮ ಮೂಲಾಂಕ ಮತ್ತು ಭಾಗ್ಯಾಂಕ 8 ಇರೋರು ತಗೋಬಾರ್ದು. ನಾನು ನಿಮಗೆ ಮೊದಲೇ ಹೇಳ್ಕೊಟ್ಟಿದ್ದೀನಿ, ನಿಮ್ಮ ಮೂಲಾಂಕ ಯಾವ ರೀತಿ ಕಂಡುಹಿಡಿಬೇಕು, ಭಾಗ್ಯಾಂಕ ಯಾವ ರೀತಿ ಕಂಡುಹಿಡಿಬೇಕು ಅಂತ ನೋಡಿ. ನಿಮ್ಮ ಮೂಲಾಂಕದಲ್ಲಿ ಅಕಸ್ಮಾತ್ 8 ಅಥವಾ
ಭಾಗ್ಯಾಂಕ 8 ಆಗಿದ್ರೆ ನೀವು ಮೊಬೈಲ್ ನಂಬರ್ನ ಟೋಟಲ್ ಮಾಡಿದಾಗ 1 ಬರಬಾರ್ದು. ಟೋಟಲ್ ಮಾಡಿದಾಗ 1 ಬರಬಾರ್ದು. ಆ ರೀತಿ ಮೊಬೈಲ್ ನಂಬರ್ನ ನೀವು ಆಯ್ಕೆ ಮಾಡಬೇಕಾಗುತ್ತೆ. ಮೂಲಾಂಕ 8 ಇರುವಂಥವರು ಟೋಟಲ್ ಮಾಡಿದಾಗ 1 ಬರಬಾರ್ದು. ಹಾಗಾದ್ರೆ ರಿಪೀಟ್ ತಗೋಬೋದಾ? ಎಸ್, 100% ನೀವು ರಿಪೀಟ್ ಆಗಿರೋದನ್ನ ತಗೋಬಹುದು. ಇದು ಕೇವಲ ಮೂಲಾಂಕ 8 ಮತ್ತೆ ಭಾಗ್ಯಾಂಕ 8 ಇರೋರಿಗೆ ಮಾತ್ರ ಹೇಳ್ತಿರೋದು, ಉಳಿದವರೆಲ್ಲ ನಡೆಯುತ್ತೆ. ಮೂಲಾಂಕ ಯಾವ್ದಾದ್ರು 8 ಭಾಗ್ಯಾಂಕ 8 ಇದ್ರೆ 100% ನೀವು 1 ರಿಪೀಟ್ ಇರೋದನ್ನ ತಗೊಳ್ಳಿ. ಆದ್ರೆ ಟೋಟಲ್ 1 ಇರದೇ ಇರೋ ತರ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಂಬರ್ 3 ರಿಪೀಟ್ ಇದ್ರೆ, ನಂಬರ್ 3 ರಿಪೀಟ್ ಎಲ್ಲ ಡೇಟ್ ಆಫ್ ಬರ್ತ್ ಅವರು ಕೂಡ ನಂಬರ್ 3 ರಿಪೀಟ್ ಇರೋದನ್ನ ತಗೋಬಹುದು, ರಿಪೀಟ್ ಇರೋದನ್ನ. ಬಟ್ ಟೋಟಲ್ ಇರೋದನ್ನ ನಂಬರ್ 6 ಮೂಲಾಂಕ ಅಥವಾ ಭಾಗ್ಯಾಂಕ ಇರೋರು ತಗೋಬಾರದು. ಅವರಿಗೆ ನಂಬರ್ 3 ಆಂಟಿ ಆಗುತ್ತೆ. ಓಕೆ, ನಂಬರ್ 3 ರಿಪೀಟ್ ಇರೋದ್ರಿಂದ ಏನ್ ಸಿಗುತ್ತೆ ನೋಡಿ, ಕಲಿಕೆಯ ದಾಹ, ಲರ್ನಿಂಗ್ ಅನ್ನೋದು ಬೆಳೀತಾ ಹೋಗುತ್ತೆ, ಸ್ಕಿಲ್ ಬೆಳೀತಾ ಹೋಗುತ್ತೆ. ದುಡ್ಡಿಗಿಂತ ಜಾಸ್ತಿ ನಾಲೆಡ್ಜ್ಗೆ ಪ್ರಾಮುಖ್ಯತೆ ಕೊಡ್ತಾ ಹೋಗುವಂಥದ್ದು. ಕ್ರಿಯೇಟಿವಿಟಿ ಮೈಂಡ್, ಒಳ್ಳೆ ಒಂದು ಇಮ್ಯಾಜಿನೇಷನ್ ಪವರ್ ಅನ್ನೋದು ಸಿಗುತ್ತೆ. ಹಾಗೆ ಲಕ್ ಅನ್ನ ಅಟ್ರಾಕ್ಟ್ ಮಾಡ್ತೀರಿ. ಗುಡ್ ಥಿಂಗ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೆ ನಿಮ್ಮ ಒಳಗಡೆ ಇರುವಂತಹ ಭಾವನೆಗಳನ್ನ ಎಕ್ಸ್ಪ್ರೆಷನ್ನ ತುಂಬಾ ಚೆನ್ನಾಗಿ ಮಾಡಬಹುದು. ನಾಲೆಡ್ಜ್ ಸ್ಟೂಡೆಂಟ್ಸ್ ಯಾರಾದ್ರು ಇದ್ರೆ ನಂಬರ್ 3 ರಿಪೀಟ್ ಇರೋದನ್ನ ಆರಾಮಾಗಿ ತಗೋಬಹುದು. ಯಾಕಂದ್ರೆ ನಂಬರ್ 3 ಅಂದ್ರೆ ಗುರು ಗ್ರಹ, ಹಾಗಾಗಿ ಗುರುವಿನ ಬ್ಲೆಸ್ಸಿಂಗ್ ನಾಲೆಡ್ಜ್ ಗೇನ್ಗೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ನಂಬರ್ 3ನ ಸ್ಟೂಡೆಂಟ್ಸ್ಗಳು ಆರಾಮಾಗಿ ತಗೋಬಹುದು. ದೊಡ್ಡವರು ಕೂಡ ತಗೋಬಹುದು. ನಾಲೆಡ್ಜ್ ಗೇನಿಂಗ್, ಸ್ಕಿಲ್ ಬೆಳೆಯುತ್ತೆ, ಲಕ್ ಅಟ್ರಾಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ, ನಂಬರ್ 3 ರಿಪೀಟ್ನ ಯಾರು ಬೇಕಾದ್ರೂ ತಗೋಬಹುದು. ಅದರಲ್ಲೂ ಡ್ರೈವರ್ ನಂಬರ್ ಮತ್ತೆ ಕಂಡಕ್ಟರ್ ನಂಬರ್ ಮೂಲಾಂಕ ಮತ್ತು ಭಾಗ್ಯಾಂಕ 6 ಇರೋರು ನಂಬರ್ 3 ರಿಪೀಟ್ ಇರೋದನ್ನ ತಗೊಳ್ಳಿ. ಯಾಕೆ? ನಂಬರ್ 3 ಟೋಟಲ್ ನಿಮಗೆ ಬರೋದಿಲ್ಲ. ಮೊಬೈಲ್ ನಂಬರ್ನ ಟೋಟಲ್ ಮಾಡಿದಾಗ ನಂಬರ್ 3 ನೀವು ತಗೊಳ್ಳೋ ಹಾಗಿಲ್ಲ. ಯಾರು? ಡ್ರೈವರ್ ನಂಬರ್, ಕಂಡಕ್ಟರ್ ನಂಬರ್ ಯಾರ್ದು 6 ಇದೆ ಅವ್ರು ಮಾತ್ರ ಟೋಟಲ್ ಮಾಡಿದಾಗ 3 ಬರದೇ ಇರೋ ತರ ನೋಡ್ಕೋಬೇಕು. ಓಕೆ, ನಂಬರ್ 5 ರಿಪೀಟ್. ನಂಬರ್ 5 ಅಂದ್ರೆ ಬುಧ ಗ್ರಹ. ಇದು ಒಂದು ಬ್ಯಾಲೆನ್ಸಿಂಗ್ ನಂಬರ್. ಓಕೆ, ಇದನ್ನ ಯಾವುದೇ ಡ್ರೈವರ್ ಅವರು, ಯಾವುದೇ ಕಂಡಕ್ಟರ್ ಅವರು, ಮೂಲಾಂಕ ಭಾಗ್ಯಾಂಕ ಏನೇ ಇರಲಿ, ಯಾರು ಬೇಕಾದ್ರೂ ತಗೋಬಹುದು ಈ ನಂಬರ್. ಯಾಕೆ? ನಂಬರ್ 5ಗೆ ಯಾವುದೇ ರೀತಿ ಆಂಟಿ ನಂಬರ್ಸ್ಗಳು ಇರೋದಿಲ್ಲ. ನಂಬರ್ 5 ರಿಪೀಟ್ನ ಮಸ್ಟ್ ಅಂಡ್ ಶುಡ್ ತಗೊಳ್ಳೋಕೆ ಟ್ರೈ ಮಾಡಿ. ಯಾಕೆ? ಸ್ಮಾರ್ಟ್ ವರ್ಕ್ ಮಾಡ್ತಾನೆ ವ್ಯಕ್ತಿ, ಇಂಟೆಲಿಜೆನ್ಸ್ ಆಗಿರ್ತಾನೆ, ಶಾರ್ಪ್, ವಂಡರ್ಫುಲ್ ಕಮ್ಯುನಿಕೇಶನ್ ಬಿಲ್ಡ್ ಆಗುತ್ತೆ. ಟ್ರಾವೆಲಿಂಗ್ ಆಗಿರ್ಬೋದು, ಅಡ್ವೆಂಚರ್ ಆಗಿರ್ಬೋದು, ಇವೆಲ್ಲ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಮನುಷ್ಯನಿಗೆ ಮನಿ ಇನ್ಕ್ರೀಸ್ ಆಗುತ್ತೆ. ಲೈಫಲ್ಲಿ ಒಂದು ಬ್ಯಾಲೆನ್ಸ್ ಇರುತ್ತೆ. ಬ್ಯುಸಿಯಾಗಿರ್ತೀರ, ಮತ್ತೆ ಬಿಸ್ನೆಸ್ ಎಬಿಲಿಟಿ, ಆಪರ್ಚುನಿಟಿ ಈಸಿಯಾಗಿ ಬರುತ್ತೆ. ಒಂದು ಒಳ್ಳೆ ಕಾಂಬಿನೇಷನ್ ಇದು, ಒಂದು ಒಳ್ಳೆ ಎಫೆಕ್ಟ್ನ ಕೊಡುವಂತಹ ನಂಬರ್ ಇದು. ಹಾಗಾಗಿ ನಂಬರ್ 5 ರಿಪೀಟ್ ಅನ್ನು ಯಾರು ಬೇಕಾದರೂ ತಗೋಬಹುದು. ಇನ್ನು ತುಂಬಾ ಇದೆ, ಕಾಂಬಿನೇಷನ್ಸ್ಗಳು ನೋಡೋದಿದೆ. ನಾವು ಯಾವ ರೀತಿ ಮೊಬೈಲ್ ನಂಬರ್ನ ಫೈನಲಿ ಸೆಲೆಕ್ಟ್ ಮಾಡಬೇಕು ಅದನ್ನೆಲ್ಲ ನಾನು ನಿಮಗೆ ಹೇಳ್ಕೊಡೋದು ಇನ್ನು ತುಂಬ ಬಾಕಿ ಇದೆ. ಇದು ಏನಾದರೂ ನಿಮಗೆ ಕ್ಲಾಸ್ ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ 2-3 ಸಲ ರಿಪೀಟ್ ಕೇಳಿ.
ಒಂದು ಪೆನ್ ಮತ್ತೆ ಪೇಪರ್ ಹಿಡ್ಕೊಂಡ್ಬಿಟ್ಟು ನೋಟ್ ಡೌನ್ ಮಾಡಿ. ನೋಟ್ ಡೌನ್ ಮಾಡದೆ ಸುಮ್ಮನೆ ಕೇಳಿಸ್ಕೋಬೇಡಿ. ಮೂಲಾಂಕ ಮತ್ತು ಭಾಗ್ಯಾಂಕನ ಇವತ್ತಿನ ಟಾಸ್ಕ್ ಆಗಿ ತಗೊಂಡ್ಬಿಟ್ಟು ಒಂದು 10ರಿಂದ 15 ಡೇಟ್ ಆಫ್ ಬರ್ತ್ನ ತಗೊಂಡು ಮೂಲಾಂಕ ಮತ್ತು ಭಾಗ್ಯಾಂಕನ ಕಂಡಿದ್ದೀರಿ. ಮೂಲಾಂಕ ಮತ್ತು ಭಾಗ್ಯಾಂಕ ಕಂಡುಹಿಡಿದ್ಬಿಟ್ಟು ಆ ಮೂಲಾಂಕ ಮತ್ತು ಭಾಗ್ಯಾಂಕಕ್ಕೆ ಯಾವ ನಂಬರ್ಗಳು ನಾನ್ ಫ್ರೆಂಡ್ಲಿ ಇದಾವೆ ಅನ್ನೋದನ್ನ ಬರೀರಿ. ಓಕೆ, ಬರೆದ್ಬಿಟ್ಟು ನೀವು ನನಗೆ ವಾಟ್ಸಪ್ಪಲ್ಲಿ ನನ್ನ ನಂಬರ್ಗೆ ಸೆಂಡ್ ಮಾಡಿ, ಅಥವಾ ಟೆಲಿಗ್ರಾಮಲ್ಲಿ ಕೂಡ ಸೆಂಡ್ ಮಾಡ್ಬೋದು, ವಾಟ್ಸಪ್ಪಲ್ಲಿ ಕೂಡ ಸೆಂಡ್ ಮಾಡ್ಬೋದು. ಮಾಡಿದ್ಮೇಲೆ ನೀವು ವರ್ಕ್ ಮಾಡಿದ್ದೀರಾ ಅನ್ನೋದು ನನಗೆ ಗೊತ್ತಾಗುತ್ತೆ ಅಲ್ವಾ. ನಾನು ನಿಮಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕು ಅಲ್ವಾ ಕೋರ್ಸ್ ಮುಗಿದ್ಮೇಲೆ. ಸೊ ಹಾಗಾಗಿ ನೀವು ಏನು ವರ್ಕ್ ಮಾಡಿದ್ದೀರಾ, ಏನು ಅರ್ಥ ಆಗಿದೆ ಅನ್ನೋದು ನನಗೆ ಗೊತ್ತಾಗೋದಕ್ಕೆ ಹೆಲ್ಪ್ ಆಗುತ್ತೆ. ವಿಡಿಯೋನ 1-2 ಸಲ ರಿಪೀಟ್ ನೋಡಿ. ನಾನು ಕೊಟ್ಟಿರುವಂಥ ಟಾಸ್ಕ್ನ ಇವತ್ತು ಕಂಪ್ಲೀಟ್ ಮಾಡಿ ನನಗೆ ಕಳಿಸು. ಬಟ್ ಫೋನ್ ನಂಬರ್ನ ಈಗಲೇ ಯಾರು ಸೆಲೆಕ್ಟ್ ಮಾಡಬೇಡಿ, ಫೈನಲ್ ಡಿಸಿಷನ್ನ ತೊಗೊಳಕ್ಕೆ ಹೋಗಬೇಡಿ. ಅದನ್ನೆಲ್ಲ ಎಂಡಲ್ಲಿ ನಾನು ನಿಮಗೆ ಟ್ರೈನಿಂಗ್ ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ. ಇವತ್ತಿನ ಕ್ಲಾಸ್ನ ಇಲ್ಲೇ ಮತ್ತೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರುವಂತಹ ಒಂದು ಪಾಯಿಂಟ್ಸ್ಗಳು ಕಲಿಯಬಹುದು. ಬಟ್ ನಾನು ಕೊಟ್ಟಿರುವಂತಹ ಟಾಸ್ಕ್ನ ಕಂಪ್ಲೀಟ್ ಮಾಡಿಬಿಟ್ಟು ಮುಂದಿನ ಒಂದು ವಿಡಿಯೋನ ನೋಡಿ, ಅವಾಗ ನಿಮಗೆ ಬೇಗ ಅರ್ಥ ಆಗುತ್ತೆ ಕ್ಲಾಸಸ್ಗಳು. ಓಕೆ, ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.